ಹಾಯ್ ಫ್ರೆಂಡ್ಸ್, ಇವತ್ತು ಸಿಂಪಲ್ಲಾಗಿ ಅವಲಕ್ಕಿ ಮಿಕ್ಸ್ಚರ್ ಹೆಂಗೆ ಮಾಡೋದಂತ ನೋಡೋಣ. ಇದಕ್ಕೆ ಬೇಕಾಗಿರೋವಂಥ ವಸ್ತುಗಳು ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂದರೆ, ಮೊದಲಿಗೆ ಅವಲಕ್ಕಿ ಒಂದು ಸ್ವಲ್ಪ ಎಷ್ಟು ಬೇಕೋ ಅಷ್ಟು, ಸ್ವಲ್ಪ ಕಡಲೆಪಪ್ಪು, ಕಡಲೆ ಬೀಜ, ನೀವು ಜಾಸ್ತಿ ತಿನ್ನೋಂಗ್ರೆ ಜಾಸ್ತಿ ಹಾಕ್ಕೊಬೋದು, ಸ್ವಲ್ಪ ಒಣ ಕೊಬ್ಬರಿ. ನೆಕ್ಸ್ಟು ಎಣ್ಣೆ ಸ್ವಲ್ಪ ಲೈಟಾಗಿ ಬಿಸಿ ಮಾಡಿಕೊಂಡು ಅದರಲ್ಲಿ ಅವಲಕ್ಕಿ ಹಾಕಿ ಸ್ವಲ್ಪ ಡೀಪ್ ಫ್ರೈ ಮಾಡಿಕೊಂಡು, ಬ್ರೌನ್ ಆಗಬಾರ್ದು, ಜಸ್ಟ್ ಫ್ರೈ ಮಾಡಿಕೊಳ್ಳಿ ಅಷ್ಟೇ. ವೈಟ್ ಕಲರನ್ನೇ ಇರಬೇಕು, ಜಾಸ್ತಿ ಇದಾದರೆ ಮತ್ತೆ ಟೇಸ್ಟ್ ಚೇಂಜ್ ಆಗಿಬಿಡುತ್ತೆ. ನೆಕ್ಸ್ಟು ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಫ್ರೈ ಮಾಡಿ ಇಟ್ಕೊಂಡಿದ್ದಾದಮೇಲೆ ಒಂದು ಬೌಲ್ ಏನಾದರೂ ತೊಗೊಂಡು ಅವಲಕ್ಕಿ ಅದಕ್ಕೆ ಹಾಕ್ಕೊಳ್ರಿ ಫಸ್ಟು. ನೆಕ್ಸ್ಟು ಕಡಲೆ ಬೀಜ, ಬೆಳ್ಳುಳ್ಳಿ, ಕೊಬ್ಬರಿ, ಕಡಲೆಪಪ್ಪು, ಫ್ರೈ ಮಾಡಿ ಇಟ್ಕೊಂಡಿರೋ ಅಂಥ ತಿನಿಸು, ಮತ್ತು ಸ್ವಲ್ಪ ಕರ್ಬೇವಿನ ಸೊಪ್ಪು ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟಷ್ಟೆ. ಮತ್ತು ಟರ್ಮರಿಕ್ಕು, ಸ್ವಲ್ಪ ಇದು ಖಾರದ ಪುಡಿ, ಉಪ್ಪು, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಫಸ್ಟು ಇವಾಗ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಒಂದು ಸಲ ಹಾಕ್ಕೊಂಬಿಡಿ. ಲಾಸ್ಟಲ್ಲಿ ಸಾಲ್ಟ್, ಸ್ವಲ್ಪ ಖಾರದ ಪುಡಿ ಮತ್ತು ಕರಿಬೇವು ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಸಾಲ್ಟ್ ಇನ್ನೂ ಸ್ವಲ್ಪ ಬೇಕಂದರೆ ಹಾಕ್ಕೊಬೋದು. ಖಾರನೂ ಎಷ್ಟು ಬೇಕೋ ರುಚಿಗೆ ಅಷ್ಟು, ಸಾಕಾಗಿಲ್ಲ ಅಂದರೆ ಮತ್ತೆ ತಿಂದು ನೋಡಿ, ಇನ್ನೊಂಚೂರು ಬೇಕಂದರೆ ಮತ್ತೆ ಇನ್ನೊಂಚೂರು ಹಾಕ್ಕೊಂಡು ನೋಡಿ. ಮತ್ತು ಲಾಸ್ಟಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇಷ್ಟೇ ಫ್ರೆಂಡ್ಸ್, ಸಿಂಪಲ್ಲಾಗಿರೋವಂಥ ರೆಸಿಪಿ ರೆಡಿ. ಇದನ್ನು ಅವಲಕ್ಕಿ ಮಿಕ್ಸ್ಚರ್ ಸಿಂಪಲಾಗಿ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಸಿಂಪಲಾಗಿ ಬೇಗ ಒಂದು 5-10 ಮಿನಿಟ್ಸಲ್ಲೆಲ್ಲ ಮಾಡ್ಕೊಂಡ್ಬಿಡ್ಬೋದು ಮನೇಲಿರೋವಂಥ ಇಂಗ್ರೀಡಿಯೆಂಟ್ಸ್ ಹಾಕ್ಬಿಟ್ಟು. ಟೇಸ್ಟೂ ಚೆನ್ನಾಗಿರುತ್ತೆ, ಮಕ್ಳಿಗೂ ಹೆಲ್ದಿನೇ ಹೌದು ಮನೇಲಿ ಮಾಡೋದ್ರಿಂದ. ಎಲ್ಲ ಹೆಲ್ದಿ ಅಂತಲ್ಲ, ಬಟ್ ಓಕೆ, ಹೆಲ್ದಿ. ಪೀನಟ್ ಆಗಿರ್ಬೋದು, ಕೊಬ್ಬರಿ ಆಗಿರ್ಬೋದು, ಹಂಗೆ ಡೈರೆಕ್ಟಾಗಿ ಕೊಟ್ಟರೆ ತಿನ್ನಲ್ಲ. ಸೊ ಹಿಂಗೇನಾದರೂ ಮಾಡಿ ಸಿಂಪಲ್ಲಾಗಿ ಕೊಟ್ಟರೆ ಮಕ್ಕಳು ಆವಾಗ ತಿಂತಾರೆ ಚೆನ್ನಾಗಿ, ಅದರಲ್ಲಿ ಮಿಕ್ಸ್ ಆಗಿರೋದ್ರಿಂದ ಅಷ್ಟು ಇದು ಮಾಡಲ್ಲ ಅಂತ ಅನಿಸುತ್ತೆ. ಸಿಂಪಲ್ಲಾಗಿರೋ ಅವಲಕ್ಕಿ ಮಿಕ್ಸ್ಚರ್ ರೆಡಿ ಆಯಿತು ನೋಡಿ. ಇವಾಗ ಒಂದು ಪ್ಲೇಟ್ಗೆ ಹಾಕ್ಕೊಂಡು ನೋಡೋಣ ಹೆಂಗಿದೆ ಅಂತ. ಅಷ್ಟೇ ಫ್ರೆಂಡ್ಸ್, ನೋಡಿ ಸಿಂಪಲ್ಲಾಗಿರೋದು ಅವಲಕ್ಕಿ ಮಿಕ್ಸ್ಚರ್ ರೆಡಿ ಆಯಿತು ನೋಡಿ. ಇಷ್ಟೇ, ಇದು ಈಸಿ ರೆಸಿಪಿ ಅಂತಲೇ ಹೇಳ್ಬೋದು. 5-10 ಮಿನಿಟ್ಸಲ್ಲೇ ಮಾಡ್ಕೊಂಡು ಮುಗಿಸ್